ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ಆಗಿದೆ ಎಂದು ಆರೋಪಗಳು ಕೇಳಿಬರ್ತಾ ಇವೆ. ಕೆಐಎಡಿಬಿಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿಯಲ್ಲಿ ಈಗ ಭಾರಿ ಪ್ರಮಾಣದ ಅಕ್ರಮ ಆಗಿದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇವೆ. ಕೆಐಎಡಿಬಿಯಲ್ಲಿ ಉದ್ಯಮಿಗಳಿಗೆ ಜಾಗ ನೀಡುವ ವಿಚಾರದಲ್ಲಿ ಈ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಆರೋಪಿಸಲಾಗ್ತಾ ಇದೆ. ಎಸ್ಸಿ ಎಸ್ಟಿ ಉದ್ಯಮಿಗಳಿಗೆ ತಲಾ 2 ಎಕರೆ ಜಾಗವನ್ನ ಕೆಐಎಡಿಬಿಯಿಂದ ನೀಡಲಾಗುತ್ತಿದ್ದು, ಆದರೆ ಕೆಲ ಮಧ್ಯವರ್ತಿಗಳಿಂದ ಈ ಜಾಗ ಅರ್ಹ ಫಲಾನುಭವಿಗಳಿಗೆ ಸಿಗುತ್ತಿಲ್ಲ ಅಂತ ಹೇಳಿ ಈ ನಿಸ್ವಾರ್ಥ ಸೇವಾ ಸಮಿತಿ ಗಂಭೀರವಾಗಿ ಆರೋಪನ ಮಾಡ್ತಾ ಇದೆ. ಜೊತೆಗೆ ಯಾರು ಹಣ ನೀಡ್ತಾರೋ ಅವರಿಗೆ ಒಂದು ರೀತಿಯಾದಂಥ ಮಾನದಂಡಗಳನ್ನ ಗಾಳಿಗೆ ತೂರಿ 6 ಎಕರೆ ಜಾಗವನ್ನ ನೀಡಲಾಗಿದೆ. ಇವೆಲ್ಲ ವಿಚಾರಗಳನ್ನ ಮನದಲ್ಲಿಟ್ಟುಕೊಂಡು ಈಗ ಆರೋಪಿಸಲಾಗ್ತಾ ಇದೆ. ಜೊತೆಗೆ ಕೆಲ ಮಧ್ಯವರ್ತಿಗಳಿಂದ ಒಬ್ಬ ಬ್ರೋಕರ್ಗೆ ಒಬ್ಬ ST ಅಂತಾನು ತೋರಿಸಿ ತಗೊಂಡಿದ್ದಾನೆ, SC ಅಂತಾನು ತೋರಿಸಿ ಜಮೀನು ತಗೊಂಡಿದ್ದಾನೆ. 2 ಎಕರೆ ಲಿಮಿಟ್ಸ್ ಇರುತ್ತೆ ಗೌರ್ಮೆಂಟಿಂದ. 75% ಕೊಡಬೇಕು ಅಂದರೆ 2 ಎಕರೆ ಲಿಮಿಟ್ ಇರುತ್ತೆ. ಅವನು ತಗೊಳ್ಳೋದು ಮತ್ತೆ ಅವನ ಹೆಂಡತಿ ಟ್ರಾನ್ಸ್ಫರ್ ಮಾಡೋದು, ತಗೊಳ್ಳೋದು ಅವ್ರ ಅಮ್ಮನ ಟ್ರಾನ್ಸ್ಫರ್ ಮಾಡೋದು, ಈ ಥರ SCP TSP ಅಮೌಂಟ್ 17ರಿಂದ 20 ಕೋಟಿ ರೂಪಾಯಿವರೆಗೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಆ ವ್ಯಕ್ತಿಗೆ ಲಿಟಿಗೇಷನ್ ಇಲ್ಲ ಅಂದ್ರೂ ಸಹ ಪಾರ್ಕ್ನ ಕಟ್ ಮಾಡಿ ಬೇರೆ ಯಾವುದೋ ಏರಿಯಾ ಇರೋಂಥವ್ರನ್ನ ಪಾರ್ಕ್ನ ಇಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಒತ್ತಾಯ ಏನಂದರೆ ಈ ಥರ ಲಿಟಿಗೇಷನ್ ಇದ್ದಂಥವ್ರಿಗೆ ಅದೇ ಥರ ಪಾರ್ಕ್ 4 ಎಕರೆ ಕೊಡ್ಬೋದಿತ್ತಲ್ಲ, ಯಾರೋ ಒಬ್ಬನಿಗೋಸ್ಕರ 15-20 ಎಕರೆ ಮಾಡಿಕೊಟ್ಟಿದ್ದಾರಲ್ವಾ, ಈ ಥರ ಸಮಸ್ಯೆ ಇದ್ದವ್ರಿಗೆ ಮಾಡಿಕೊಡ್ಬೇಕಾಗಿತ್ತಲ್ವ ಅಂತೇಳಿ ನಮ್ಮ ದೂರು ವಿತ್ RTI ಡಾಕ್ಯುಮೆಂಟ್ ಸಮೇತ ತೊಗೊಂಬಂದು ದೂರು ಕೊಡ್ತಾ ಇದ್ದೀವಿ ಮೇಡಮ್. 2018-19ರಿಂದ 2024ವರೆಗೂ ಸತತವಾಗಿ 5ರಿಂದ 6 ವರ್ಷ ಪ್ರಯತ್ನ ಮಾಡೋದು ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಯಾರಿಗೆ ಕೊಡ್ತಾರೆ ಅಂದರೆ, ಯಾರು ಹಣ ಕೊಡ್ತಾರೆ, ಲಂಚ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ನಾವೆಲ್ಲ ದಲಿತರಿಗೆ ಸರಿಯಾದ ಜಾಗ ಕೊಡಲ್ಲ. ಆಮೇಲೆ ಎಲ್ಲೋ ಲಿಟಿಗೇಷನ್ ಇರೋದು ಕೊಡ್ತಾರೆ, ಇಲ್ಲ ಹಬ್ಬು ಇರೋದು ಕೊಡ್ತಾರೆ. ಅಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ನಾವು ಫಸ್ಟ್ ಜನ್ರೇಷನ್ ಎಂಟ್ರಪ್ರನರು, ಓಕೆನಾ ಮೇಡಮ್. ನಾವು ಆಲ್ರೆಡಿ ನಾವು ಮಾಡ್ಯುಲರ್ ಫರ್ನಿಚರ್ಸ್ ಇಂಡಸ್ಟ್ರಿ ಅಂತ ನಾವು ಮಾಡಿದ್ದೀವಿ, ಅದು ರೆಂಟಲ್ಲಿದೆ. ಆ ರೆಂಟಿಂದ ನಾವು ನಮಗೆ 2018-19ರಿಂದ ನಮಗೆ ಗೊತ್ತಾಯಿತು ಈ ಥರ ನಮಗೆ ಲ್ಯಾಂಡು ಸಬ್ಸಿಡಿಯಲ್ಲಿ ಸಿಗುತ್ತೆ ಅಂತ. ನಾವು ಅವಾಗ ಅಪ್ಲೈ ಮಾಡಿದ್ವಿ. ನಮಗೆ DICಯಿಂದ 2 ಎಕರೆ ಅಲಾಟ್ ಆಯಿತು. ಅಲ್ಲಿಂದ ನಮಗೆ 4ರಿಂದ 5 ವರ್ಷವರೆಗೂ ನಮಗೆ ಲ್ಯಾಂಡ್ ಕೊಡಲಿಲ್ಲ. ಆಮೇಲೆ ನಮ್ಮ ಸಂಸ್ಥೆಯಿಂದ ಎಲ್ಲ ಹೋರಾಟ ಮಾಡಿದಾದಮೇಲೆ 2 ಎಕರೆ ಬದಲಾಗಿ 1 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ಅದು ಬಂದುಬಿಟ್ಟು ಲಿಟಿಗೇಷನ್ ಇರೋದು ಕೊಟ್ಟರು. 2 ವರ್ಷ ಸತತವಾಗಿ ಲಿಟಿಗೇಷನ್ ಇರೋದನ್ನು ಕ್ಲಿಯರ್ ಮಾಡಿ